ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಸುಂದರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಂಪೂರ್ಣ ದರ್ಶನ ಮತ್ತು ಮಾಹಿತಿಯನ್ನು ನಿಮಗಾಗಿ ನಾನು ತಂದಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಟ್ರಾವೆಲ್ ವಿತ್ ಜಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳು, ಸುಂದರ ಹಸಿರು ಕಣಿವೆಗಳು ಮತ್ತು ಭದ್ರಾ ನದಿಯ ತಟದಲ್ಲಿ ನೆಲೆಸಿರುವ ಜಗನ್ಮಾತೆ, ಜಗತ್ತಿಗೆ ಅನ್ನ ನೀಡುವ ತಾಯಿ ಅನ್ನಪೂರ್ಣೇಶ್ವರಿಯ ಸನ್ನಿಧಾನಕ್ಕೆ ಇವತ್ತು ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ. ಹೌದು, ಇವತ್ತಿನ ನಮ್ಮ ಪಯಣ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿರುವ ಪವಿತ್ರ ಕ್ಷೇತ್ರ ಹೊರನಾಡು. ಈ ಸುಂದರ ಪ್ರಕೃತಿಯ ಮಧ್ಯೆ ಇರುವ ದೇವಸ್ಥಾನದ ಇತಿಹಾಸವೇನು, ಇಲ್ಲಿಗೆ ತಲುಪುವುದು ಹೇಗೆ, ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬೆಂಗಳೂರಿನಿಂದ ಸುಮಾರು 330 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ರಸ್ತೆ ಮಾರ್ಗದ ಪ್ರಯಾಣ ನಿಜಕ್ಕೂ ಒಂದು ಅದ್ಭುತ ಮತ್ತು ಅನುಭವ. ಹಾಸನ, ಬೇಲೂರು, ಮೂಡಿಗೆರೆ ದಾಟಿ ಕೊಟ್ಟಿಗೆಹಾರದಿಂದ ಕಳಸದ ಕಡೆಗೆ ಸಾಗುವಾಗ ಸಿಗುವ ಆ ತಂಪಾದ ಗಾಳಿ, ಸುತ್ತಲೂ ಹರಡಿರುವ ಕಾಫಿ ತೋಟಗಳು ನಮ್ಮ ಪ್ರಯಾಣದ ಆಯಾಸವನ್ನೇ ಮರೆಸುತ್ತದೆ. ನೀವು ಮಂಗಳೂರಿನಿಂದ ಬರುವುದಾದರೆ ಚಾರ್ಮಾಡಿ ಘಾಟ್ ಮೂಲಕ ಕೇವಲ 130 ಕಿಲೋಮೀಟರ್ನಲ್ಲಿ ಇಲ್ಲಿಗೆ ತಲುಪಬಹುದು. ಇದು ದೇವಸ್ಥಾನ ಮುಂದುಗಡೆ ಇರ್ತಕ್ಕಂಥ ಖಾಸಗಿ ಲಾಡ್ಜ್ಗಳು. ನಾವು ಈ ಲಾಡ್ಜಲ್ಲಿ ಇಳ್ಕೊಂಡಿದ್ದೆವು. ನಾವು ಇಳ್ಕೊಂಡಂಥ ಲಾಡ್ಜು ನಾಗಶ್ರೀ ಲಾಡ್ಜು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ಲಾಡ್ಜ್ನ ವಿಶೇಷತೆ ಏನಪ್ಪ ಅಂತಂದರೆ ನೀರಿನ ಸೌಕರ್ಯ ಚೆನ್ನಾಗಿತ್ತು, ಮತ್ತು ಇರಲು ವ್ಯವಸ್ಥೆ ಚೆನ್ನಾಗಿತ್ತು. 2 ಬೆಡ್ಡುಗಳು ಮತ್ತು ನೀರು ಮತ್ತು ಲೈಟ್ ವ್ಯವಸ್ಥೆ ತುಂಬ ನೀಟಾಗಿತ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಲಾಡ್ಜು. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದೆವು. ಅಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ಶ್ರೀ ಅನ್ನಪೂರ್ಣ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಾವು ಟಿಫನನ್ನು ಮಾಡಲು ನಮ್ಮ ಫ್ಯಾಮಿಲಿ ಸಮೇತ ಒಳಗಡೆ ಹೋದೆವು. ಅಲ್ಲಿ ವಿಧವಾದಂಥ ಟಿಫನನ್ನು ಅಲ್ಲಿ ಮಾಡಿದರು. ತುಂಬ ಚೆನ್ನಾಗಿತ್ತು. ನಾವು ಸೆಲೆಕ್ಟ್ ಮಾಡಿದ್ದು ಇಡ್ಲಿ, ಪೂರಿ ಮತ್ತು ದೋಸೆ. ನಾವು ಕುಟುಂಬ ಸಮೇತವಾಗಿ ಟಿಫನನ್ನು ತುಂಬ ಚೆನ್ನಾಗಿತ್ತು ಸವಿದೆವು. ನೀವು ಒನ್ ಟೈಮ್ ಏನಾದರೂ ಈ ಒಂದು ಹೊರನಾಡಿಗೆ ಬಂದರೆ ಈ ಅನ್ನಪೂರ್ಣ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಟಿಫನ್ ಮಾಡೋದನ್ನು ಮರಿಬೇಡಿ. ಹೊರನಾಡು ಕ್ಷೇತ್ರಕ್ಕೆ ಸುಮಾರು 400 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಪುರಾಣಗಳ ಪ್ರಕಾರ ಈ ಪವಿತ್ರ ಸ್ಥಳವನ್ನು ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿದರು ಎಂಬ ನಂಬಿಕೆಯಿದೆ. ಒಮ್ಮೆ ದೇವ ಮಹಾದೇವನಿಗೆ ಬ್ರಹ್ಮಹತ್ಯ ದೋಷ ತಗುಲಿ ಕೈಯಲ್ಲಿ ಕಪಾಲ ಹಿಡಿದು ಭಿಕ್ಷೆ ಬೇಡುತ್ತಾ ಬರುತ್ತಿದ್ದನಂತೆ. ಶಿವನಿಗೆ ಎಲ್ಲೂ ಭಿಕ್ಷೆ ಸಿಗದಿದ್ದಾಗ ಸಾಕ್ಷಾತ್ ಆದಿಶಕ್ತಿ ಪಾರ್ವತಿಯೇ ಅವತಾರವಾದ ಅನ್ನಪೂರ್ಣೇಶ್ವರಿಯು ಸನ್ನಿಧಿಗೆ ಬರುತ್ತಾನೆ.
ತಾಯಿ ಶಿವನ ಕಪಾಲಕ್ಕೆ ಅನ್ನವನ್ನು ನೀಡಿ ಆ ಶಾಪದಿಂದ ವಿಮೋಚನೆ ಕೊಡುತ್ತಾಳೆ. ಅಂದಿನಿಂದ ತಾಯಿಯನ್ನು ಜಗತ್ತಿಗೆ ಅನ್ನ ಕೊಡುವ ಅನ್ನಪೂರ್ಣೇಶ್ವರಿ ಎಂದು ಆರಾಧಿಸಲಾಗುತ್ತದೆ. ಗೋಪುರದಿಂದ ಒಳಗಡೆ ಹೋದರೆ 30ರಿಂದ 50 ಸ್ಟೆಪ್ಪುಗಳು ಹತ್ತಬೇಕು. ಈ 50 ಸ್ಟೆಪ್ಪುಗಳು ಹತ್ತಿದ ನಂತರ ನಿಮ್ಮ ಕಣ್ಣಿಗೆ ಕಾಣುವುದೇ ಮುಖ್ಯ ದ್ವಾರ. ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮುಖ್ಯ ದ್ವಾರ ನಿಮಗೆ ಸಿಗುತ್ತದೆ. ಇದು ದೇವಸ್ಥಾನದ ಮುಖ್ಯ ದ್ವಾರ. ಇದರ ಪಕ್ಕದಲ್ಲಿ ದೊಡ್ಡ ಆವರಣವಿದೆ. ಈ ಆವರಣದಲ್ಲಿ ನಿಮಗೆ ತೋರಿಸೋದಕ್ಕೆ ಹಲವಾರು ಜಾಗಗಳಿವೆ. ಇದು ಸಭಾಭವನ. ದೇವಾಲಯದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಇಲ್ಲಿ ನಡೆಸಲಾಗುವುದು. ಆವರಣದ ಒಳಗಡೆ ಹಲವಾರು ಮಳಿಗೆಗಳಿವೆ. ಇಲ್ಲಿ ದೇವರ ಮೂರ್ತಿ, ದೇವರ ಮನೆಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಸಿಗುತ್ತವೆ ಮತ್ತು ಇನ್ನೂ ಹಲವಾರು ಸಾಮಗ್ರಿಗಳು ಇಲ್ಲಿ ಕೊಂಡುಕೊಳ್ಳಬಹುದು. ದೇವಸ್ಥಾನದ ಪಕ್ಕದಲ್ಲಿ ಸುಂದರವಾದ ಪುಷ್ಕರಣಿ ಇದೆ. ಇದರ ಹೆಸರು ಶ್ರೀ ಮಾತಾ ಪುಷ್ಕರಣಿ. ಇತ್ತೀಚೆಗೆ ನಿರ್ಮಿಸಲಾಗಿರುವ ಇದರ ವಿನ್ಯಾಸ ತುಂಬ ಇಷ್ಟ ಆಯಿತು. ಮಧ್ಯದಲ್ಲಿ ನೀರಿನ ಪುಷ್ಕರಣಿ ಇದ್ದರೆ 4 ಕಡೆ ಸಣ್ಣ ಮಂಟಪಗಳು ನಿರ್ಮಿಸಿ ಅದರಲ್ಲಿ ದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಹೊರನಾಡು ಸುತ್ತಮುತ್ತಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಲಿಸ್ಟನ್ನು ನಾನು ರೆಡಿ ಮಾಡಿ ಹಾಕಿದ್ದೇನೆ. ಇದನ್ನು ನೋಡಿಕೊಂಡು ನೀವು ಸುತ್ತಮುತ್ತಲಿನ ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಬರಬಹುದು. ಹೊರನಾಡಿಗೆ ಪ್ರತಿದಿನ ಸಾವಿರಾರು ಭಕ್ತರು ಬರುವುದರಿಂದ ದೇವಾಲಯದ ವತಿಯಿಂದಲೇ ಅತ್ಯುತ್ತಮ ಮತ್ತು ಕೈಗೆಟುಕುವ ದರದಲ್ಲಿ ವಸತಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ದೇವಸ್ಥಾನದ ವಸತಿ ಗೃಹಗಳು ಯಾವುವೆಂದರೆ, ದೇವಾಲಯದ ಆಡಳಿತ ಮಂಡಳಿಯು ಭದ್ರಾ, ಅನ್ನಪೂರ್ಣ ಸೇರಿದಂತೆ ಹಲವಾರು ಸುಸಜ್ಜಿತ ಅತಿಥಿ ಗೃಹಗಳನ್ನು ನಡೆಸುತ್ತದೆ. ಇಲ್ಲಿ ಸಿಗುವ ಕೊಠಡಿಗಳು ಅತ್ಯಂತ ಸ್ವಚ್ಛ ಹಾಗೂ ಸುರಕ್ಷಿತವಾಗಿವೆ. ಈ ಕೊಠಡಿಗಳ ದರವನ್ನು ನೋಡುವುದಾದರೆ ಇಲ್ಲಿ ಸಾಮಾನ್ಯ ಕೊಠಡಿಗಳಿಂದ ಹಿಡಿದು ಡೀಲಕ್ಸ್ ಕೊಠಡಿಗಳು ಲಭ್ಯವಿದೆ. ಇವುಗಳ ದರ ತುಂಬ ಕಡಿಮೆ ಇರುತ್ತದೆ. ಸುಮಾರು ದಿನಕ್ಕೆ 200ರಿಂದ 800ರವರೆಗೆ ರೂಮಿನ ಸೌಲಭ್ಯಕ್ಕೆ ತಕ್ಕಂತೆ ಇರುತ್ತದೆ. ದೇವಸ್ಥಾನದ ಆವರಣದಲ್ಲಿ ಹೊರಗೆ ಮತ್ತು ಕಳಸ ಪಟ್ಟಣದ ಸುತ್ತಮುತ್ತ ಸಾಕಷ್ಟು ಖಾಸಗಿ ಹೋಟೆಲ್ಗಳು ಮತ್ತು ಸುಂದರವಾದ ಹೋಮ್ ಸ್ಟೇಗಳು ಲಭ್ಯವಿದೆ. ಪ್ರಕೃತಿಯ ಮಧ್ಯೆ ಕಾಫಿ ತೋಟಗಳ ನಡುವೆ ಇರಲು ಇಷ್ಟಪಡುವವರು ಪ್ರವಾಸಿಗರು ಹೋಮ್ ಸ್ಟೇಗಳನ್ನು ಆರಿಸಿಕೊಳ್ಳಬಹುದು. ನೀವು ದೇವಾಲಯದ ವಿರುದ್ಧ ದಿಕ್ಕಿನ ಬಾನಂಗಳವನ್ನು ನೋಡಿದರೆ ಕಣ್ಣು ಹಾಯಿಸುವಷ್ಟು ಪಶ್ಚಿಮ ಘಟ್ಟಗಳ ದೈತ್ಯ ಆಕಾರದ ಪರ್ವತಗಳನ್ನು ನೋಡಬಹುದು. ನಾವು ಇಳಿದುಕೊಂಡ ರೂಮ್ ಪಕ್ಕದಲ್ಲಿ ಇದೊಂದು ಕಾಫಿ ಎಸ್ಟೇಟ್ ಇತ್ತು. ಈ ಕಾಫಿ ಎಸ್ಟೇಟ್ ನೋಡಲು ನಾವು ನಮ್ಮ ಋತ್ವಿಕ್ ಮತ್ತು ಕೃಷ್ಣವೇಣಿ ಅವರು ಹೋಗಿದ್ದೆವು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕಾಫಿ ಎಸ್ಟೇಟು ಸ್ಟ್ರೈಟಾಗಿ ಹೋದೆ ಗೇಟು ಮತ್ತು ಒಳಗಡೆ ಒಂದು ಸುಂದರವಾದ ಮನೆ ಕೂಡ ಇದೆ. ಇದು ಎಷ್ಟು ಸುಂದರವಾಗಿತ್ತು ಅಂತಂದರೆ ಒಳಗಡೆ ಹೋದರೆ ತುಂಬಾ ಆಶ್ಚರ್ಯಕರವಾದಂಥ ಒಂದು ದೃಶ್ಯನ ಕಾಣಬೋದು ನಾವು. ಏನು ಅಂತಂದರೆ ಅಲ್ಲಿ ಒಳಗಡೆ ಕಾಫಿ ಗಿಡಗಳು, ಅಡಿಕೆ ಮರಗಳು ಮತ್ತು ಜುಳು ಜುಳು ಹರಿಯುವ ಝರಿ ಕೂಡ ಇಲ್ಲಿ ಒಳಗಡೆ ನಾವು ಕಾಣುತ್ತೇವೆ. ಇದು ನೋಡಿ ಅಡಿಕೆ ಮರಗಳು ಎಷ್ಟು ಸುಂದರವಾಗಿ ಬೆಳೆದು ನಿಂತಿವೆ ಅಂತಂದರೆ, ಇದೇ ಥರ ನಾವು ಒಳಗಡೆ 1 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ಹೋದಾಗ ನಮಗೆ ಒಂದು ಸುಂದರವಾದ ಒಂದು ನೀರು ಹರಿಯುವ ಜಲಪಾತವನ್ನು ಸಿಗುತ್ತದೆ. ಇದು ಕಾಣ್ತಾ ಇರೋದು ಒಂದು ದೇವಸ್ಥಾನ. ಅವರೇ ಈ ಹೊಲದಲ್ಲಿ ಗದ್ದೆಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಇದು ಕಾಫಿ ಎಸ್ಟೇಟ್ ಓನರ್ ಮನೆ. ಇಲ್ಲಿಂದ ಒಳಗಡೆ ಸಾಗುತ್ತಾ ಹೋದರೆ ಅಲ್ಲಿ ಮುಂದ್ಗಡೆ ಕಾಣುತ್ತೆ ಇದು ಅಡಿಕೆ ತೋಟಗಳು ಎಷ್ಟು ಸುಂದರವಾಗಿ ನಯವಾಗಿ ಬೆಳೆದು ನಿಂತಿದೆ ಅಂತಂದರೆ,
ಒಳಗಡೆ ಹೋಗ್ತಾ ಇದ್ದರೆ ಚಿಲಿಪಿಲಿ ಹಕ್ಕಿಗಳ ನಾದಸ್ವರ ತುಂಬಾ ಕಿವಿಗೆ ಇಂಪು ನೀಡುತ್ತದೆ. ಇಲ್ಲಿಂದ ನಾವು ನೇರವಾಗಿ ನಡೆದುಕೊಂಡು ಹೋಗ್ತಾ ಇರುವಾಗ ನಮ್ಮ ಬಲಭೀಮ್ ಅವರು ಕೂಡ ಈ ಸುಂದರ ದೃಶ್ಯ ವಿಡಿಯೋವನ್ನು ಮಾಡುತ್ತಿದ್ದಾರೆ. ಎಷ್ಟು ಸುಂದರವಾಗಿತ್ತು ಅಂತಂದರೆ ಒಳಗಡೆ. ಇಲ್ಲಿ ನಾವು ಒಳ್ಳೆ ಬೆಳಗಿನ ಜಾವ 5:30 ಸಮಯದಲ್ಲಿ ಏನಾದರೂ ಒಳಗಡೆ ಬಂದರೆ ಆ ಮಂಜು ಕವಿದ ವಾತಾವರಣ ಹೇಗಿರುತ್ತೆ ಅಂತಂದರೆ ನಮ್ಮ ಕಣ್ಣಿಗೆ ತುಂಬಾ ಇಂಪು ತಂಪು ಕೊಡುತ್ತದೆ ಅಂತ ಹೇಳಬಹುದು. ಇದು ಕಾಣ್ತಾ ಇದೆ ನೋಡಿ, ನೀರಿನ ಜರಿ. ಕಾಫಿ ಎಸ್ಟೇಟಲ್ಲಿ ಇರ್ತಕ್ಕಂಥ ಒಂದು ಸುಂದರವಾದ ಜಲಪಾತ, ಚಿಕ್ಕ ಜಲಪಾತ. ಎಷ್ಟು ನಯವಾಗಿದೆ ಅಂತಂದರೆ ನೋಡಲು ತುಂಬ ಚೆನ್ನಾಗಿತ್ತು ಅಂತ ಹೇಳಬಹುದು. ಅವೇ ನೀರು ಈ ಕಡೆ ಬರ್ತಾವೆ. ನಾವು ಅಲ್ಲಿಂದ ಮತ್ತೆ ನಡೆದುಕೊಂಡು ಸ್ವಲ್ಪ ಮುಂದೆ ಬಂದೆವು. ಅಲ್ಲೇ ಪಕ್ಕದಲ್ಲೇ ಒಂದು ಸುಂದರವಾದ ಗಿಡದಲ್ಲಿ ಹೂವನ್ನು ಅರಳಿತು. ಹೂವು ನೋಡಿ ಯಾವ ಥರ ಇದೆ. ಬೆಳಿಗ್ಗೆ ಒಂದು ಕಲರ್ ಆಗುತ್ತೆ ಮತ್ತು ಮಧ್ಯಾಹ್ನ ಒಂದು ಕಲರ್ ಆಗುತ್ತೆ ಅನಿಸುತ್ತೆ. ಇವು ಆ ಥರ ಒಂದು ಹೂವನ್ನು ನಾನು ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೇನೆ ನಿಮಗೂ ಕೂಡ ತೋರಿಸಲಿಕ್ಕೆ. ಅದನ್ನು ನೋಡಿಕೊಂಡು ಮತ್ತೆ ಮುಂದೆ ಸಾಗಿದೆವು. ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ನೀರಿನ ಜಲಪಾತ ತೋರಿಸ್ತೀನಿ ನಿಮಗೆ, ಯಾವ ಥರ ಇದೆ ಅಂತ ನೋಡಿ ಜಲಪಾತ. ಇಲ್ಲಿ ಕೂಡ ಅಷ್ಟು ಸುಂದರವಾಗಿ ನೀರು ಹರಿತಾ ಇದೆ ನೋಡಿ. ಸುಂದರ ಜಲಪಾತ ಕಣ್ಣಿಗೆ ತುಂಬ ಮುದ ನೀಡುತ್ತದೆ ಅಂತ ಹೇಳಬಹುದು. ತುಂಬ ಜಲಪಾತ. ನೀವು ಒಮ್ಮೆ ಹೊರನಾಡಿಗೆ ಏನಾದರೂ ಬಂದರೆ ಈ ಪಕ್ಕದಲ್ಲಿರ್ತಕ್ಕಂಥ ಕಾಫಿ ಎಸ್ಟೇಟನ್ನು ನೋಡೋದು ಮರಿಬೇಡಿ, ತುಂಬ ಚೆನ್ನಾಗಿದೆ.